ತೆಂಗಿನ ತಳಿಗಳನ್ನು ನಾವು 3 ವಿಧಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಎತ್ತರದ ತಳಿ, ಎರಡನೇದು ಗಿಡ್ಡ ತಳಿ, ಮೂರನೇದು ಹೈಬ್ರಿಡ್ ಅಥವಾ ಸಂಕರಣ ತಳಿಗಳು ಅಂತ ನಾವು ಕರಿತೀವಿ. ಎತ್ತರದ ತಳಿಗಳನ್ನು ನಾವು ಪ್ರಮುಖವಾಗಿ ತೆಂಗಿನಕಾಯಿ ಅಥವಾ ಕೊಬ್ಬರಿ ಪರ್ಪಸ್ಗೆ ಅದನ್ನ ಬೆಳಿತೀವಿ. ಗಿಡ್ಡ ತಳಿಗಳನ್ನ ನಾವು ಪ್ರಮುಖವಾಗಿ ಎಳ್ನೀರ್ ಪರ್ಪಸ್ ಮಾತ್ರ ಅದನ್ನ ಬೆಳಿತೀವಿ. ಇನ್ನು ಸಂಕರಣ ತಳಿಗಳು ಬಂದ್ರೆ ಮತ್ತೆ ಇದರಲ್ಲಿ 2 ತರ ಕ್ಲಾಸಿಫಿಕೇಶನ್ ಬರುತ್ತೆ. ಒಂದು T/D ಅಂತ ಕರಿತೀವಿ. ಇಲ್ಲಿ ಟಾಲ್ ಅಂದ್ರೆ ಎತ್ತರದ ಮರವನ್ನ ಇಲ್ಲಿ ತಾಯಿ ಮರವಾಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಗಿಡ್ಡ ತಳಿನ ಇಲ್ಲಿ ತಂದೆಯಾಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈ ತರ ಮರಗಳನ್ನ ನಾವೇನ್ ಮಾಡ್ತೀವಿ, ಕೊಬ್ಬರಿ ಮತ್ತೆ ಕಾಯಿ ಪರ್ಪಸ್ ಬಳಸ್ತೀವಿ. ಎರಡನೇದು ಡ್ವಾರ್ಫ್ ಇಂಟು ಟಾಲ್. ಇಲ್ಲಿ ಗಿಡ್ಡ ತಳಿನ ನಾವು ಹೆಣ್ಣು ತಾಯಿಯಾಗಿ ಬಳಸ್ತೀವಿ, ಮತ್ತೆ ಎತ್ತರದ ತಳಿಯನ್ನು ನಾವಿಲ್ಲಿ ಮೇಲ್ ಪೇರೆಂಟ್ ಆಗಿ ಬಳಸ್ತೀವಿ. ಈ ತರ ಹೈಬ್ರಿಡ್ನ ನಾವು ಎಳ್ನೀರು ಪರ್ಪಸ್ ಬಳಸ್ತೀವಿ. ಸೊ T/D ಇದ್ರೆ ಅದು ಕಾಯಿ ಅಥವಾ ಕೊಬ್ಬರಿಗೆ, D/T ಇದ್ರೆ ಅದು ಎಳ್ನೀರು ಪರ್ಪಸ್ಗೆ ನಾವು ಉಪಯೋಗಿಸ್ತೀವಿ.